ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಕ್ಷತಾ ವಿರಾಜ್ ಕನ್ನಡಿಗ ವ್ಲಾಗ್ಸ್. ಇವತ್ತು ನೋಡಿ ಬಂದಿದ್ದೀವಿ ನಮ್ಮ ಜಮೀನಿಗೆ. ಸ್ವಲ್ಪ ಜೋರು ಮಳೆ ಬಂದಿದೆ ನೆನ್ನೆ ಮೊನ್ನೆಯಿಂದ. ಸೊ ನಾವು ಇಲ್ಲಿ ನಾನು ಹೇಳಿದ್ದಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡಬೇಕು ಅಂತ, ಆ ಸೀಡ್ಸ್ ಹಾಕೋಣ ಅಂತ ಬಂದ್ವಿ. ಆದರೆ ತುಂಬಾ ಎಲ್ಲ ಬೆಟ್ಟಾಗಿ ಹೋಗಿದೆ, ಅಂದರೆ ಕಾಲಿಟ್ರೆ ಒಳಗಡೆ ಹೋಗ್ತಿದೆ. ಸೊ ಇವತ್ತು ಆ ಕೆಲಸ ಆಗಲ್ಲ. ಗೇಟ್ ಕೆಲಸ ಅವ್ರು ಮಾಡ್ತಿದ್ದಾರೆ, ಸ್ವಲ್ಪ ಹಳ್ಳ ಕೊಡ್ತಿದ್ದಾರೆ, ನಾಳೆ ಹಾಕ್ತಾರಂತೆ. ಇವತ್ತಿನ ಗೇಟ್ ರೆಡಿ ಆಗಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಜಾಗ ಇದೆ, ನಾವಿಲ್ಲಿ ಕೃಷಿ ಹೊಂಡ ಮಾಡೋಣ ಅಂತ ಒಂದಷ್ಟು ಜಾಗ ಬಿಟ್ಟಿದ್ವಿ. ಅಲ್ಲಿ ರೂಮ್ ಕಟ್ಟೋಣ ಅಂತ ಅಲ್ಲೊಂದಷ್ಟು ಜಾಗ ಬಿಟ್ಟಿದ್ದೀವಿ. ಇನ್ನು ಅಷ್ಟು ಕಡೆ ಎಲ್ಲ ಉತ್ತಿದ್ದೀವಿ. ಸೊ ಹಿಂದ್ಗಡೆ ಅಂದರೆ ನಾವು ರೂಮ್ ಕಟ್ತಿದ್ದೀವಲ್ಲ, ಈ ಕಡೆ ಇದ್ರ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ, ಅಂದರೆ ಒಂದಷ್ಟು ಜಾಗ ಬಿಟ್ಟಿದ್ವಿ ಕೃಷಿ ಹೊಂಡಕ್ಕೆ ಅಥವಾ ಏನಾದರೂ ಟ್ಯಾಂಕ್ ಮಾಡೋಕ್ಕೆ ಒಂದಷ್ಟು ಜಾಗ ಬಿಟ್ಟಿದ್ವಿ ನಾವು. ಇವತ್ತು ನಾನು ಬಂದಿದ್ದೆಲ್ಲ ವೇಸ್ಟ್ ಆಗಬಾರ್ದು, ಒಂದಷ್ಟು ಮನೆಗೆ ನಾನೇ ಒಂದು ಸ್ವಲ್ಪ ಸೀಡ್ಸ್ ಹಾಕೋಣ, ಒಂದಷ್ಟು ಗಿಡ ಬರಲಿ, ಪಾಲಕು ಅಥವಾ ಮೆಂತೆ. ಸೊ ಇದೆಲ್ಲ ಆದಮೇಲೆ ಸೀಡ್ಸ್ ಹಾಕೊಂಡು ಬರ್ತೀನಿ. ಹೇಗಿದ್ರು ಮಳೆ ಬರ್ತಾನೆ ಇರ್ತಲ್ಲ ದಿನ, ನೀರು ಹಾಕೋದೇನು ಬೇಕಿಲ್ಲ. ಸ್ವಲ್ಪ ಕಳೆ ಗಿಡಗಳಿದೆ, ಕಿತ್ತಾಕ್ತಿದ್ದೀನಿ. ಸೀಡ್ಸ್ ಹಾಕ್ಬೇಕಲ್ಲ, ನಾನು ಕೃಷಿಗೆ ಮಾಡ್ತಿದ್ದೀನಿ, ನಂಗೆ ತುಂಬ ಕೃಷಿಗೆ ತರಲ್ಲ ಹಾಕ್ಬೇಕು. ನಾನೇ ಒಂದಿಷ್ಟು ಜಾಗದಲ್ಲಿ ನಾನು ಏನಾದರೂ ಹಾಕೋಣ ಅಂತ ಕೆಲಸ ಮಾಡ್ತಿದ್ದೀನಿ ಇವತ್ತು. ಆಮೇಲೆ ಇದಕ್ಕೊಂದು ಕಡ್ಡಿ ಇತ್ತು, ಬಟ್ ಅವ್ರು ಸರಿಯಾಗಿ ವೆಲ್ಡ್ ಮಾಡಿಸಿಲ್ಲ, ಅದಕ್ಕೆ ಅದು ಬಂದ್ಬಿಡ್ತು ಆಚೆ. ಇದು ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ನಾನು. ಹಂಗೆ ಈ ಬದು ಮೇಲೂ ಸ್ವಲ್ಪ ಅವರೆ ಮತ್ತು ಅಲಸಂದೆ ಸ್ವಲ್ಪ ಹಾಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಒಂದು ಲೈನು ಅಷ್ಟೇ, ನೋಡೋಣ, ಚೆನ್ನಾಗಿರುತ್ತೆ. ಮತ್ತು ತೊಗರಿನೂ ಅಷ್ಟೇ, ಒಂದು ಲೈನು ಈ ಕಡೆ ಜಸ್ಟ್ ಈ ಕಡೆ ಒಂದು ಲೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಕ್ಕೆ ಹೇಗೆ ಆಗುತ್ತೆ ಇನ್ನು ಮುಂದೆ ಕೆಲಸ ಅಂತ ಇಲ್ಲಿ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಇದೆಲ್ಲ. ನೋಡೋಣ ಹೇಗೆ ಮಾಡ್ತೀನಿ ಏನು ಅಂತ. ಚೆನ್ನಾಗಿರುತ್ತೆ ಒಂಥರ ಇವೆಲ್ಲ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಇದೆಲ್ಲ. ಎಲ್ಲೂ ಸಿಗಲ್ಲ ಈ ಥರ ಇದೆಲ್ಲ, ದುಡ್ಡು ಕೊಟ್ಟರು ಸಿಗಲ್ಲ ಇಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ನಾವೇ ಕೆಲಸ ಮಾಡೋದಲ್ವ ಆರ್ಗ್ಯಾನಿಕ್ ಅಂತ, ಏನು ಕೆಮಿಕಲ್ ಹಾಕ್ತೇನೆ, ಸೊಪ್ಪು ತರಕಾರಿ ಬೆಳ್ಕೊಂಡು ತಿನ್ನೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ವೀಕೆಂಡ್ ಅಂತ ಚೆನ್ನಾಗಿರುತ್ತೆ, ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಇಂಥ ಕೆಲಸ ಎಲ್ಲ. ಗಿಡಗಳೆಲ್ಲ ಬೆಳ್ಕೊಂಡಿರುತ್ತಲ್ಲ, ಇನ್ನೊಂದು ಟ್ರಿಪ್ ಸ್ವಲ್ಪ ಹಿಂಗೆ ಮಾಡಿದ್ರೆ ಹೋಗ್ಬಿಡುತ್ತೆ. ಆವಾಗ ನಾವು ಸೊಪ್ಪಿಂದು ಒಂದಷ್ಟು ಸೀಡ್ಸ್ ಎಲ್ಲ ಇದೆ, ಹಾಕೋಣ ಅಂತ. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು. ನಾವು ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದೀವಿ ಅಷ್ಟೇ, ಇಲ್ಲೆಲ್ಲ ಬೇಡ ಅಂತ. ಯಾಕಂದರೆ ನಾವು ಬೋರು ಡ್ರಿಲ್ ಮಾಡಿಸ್ಬೇಕಾದ್ರೆ ಈ ಥರ ಕಲ್ಲು ಬಂಡೆ ಸಿಗುತ್ತಲ್ಲ ನೋಡಿ, ಈ ಥರ ಪುಡಿ ಆಗಿ ಈ ಥರ ಆಗಿದೆ. ಸೊ ಗಿಡಗಳು ಬರಲ್ಲ ಅನ್ಕೋತೀನಿ, ಅದಕ್ಕೆ ಈ ಕಡೆ ಎಲ್ಲ ಹಾಕ್ತಿಲ್ಲ ನಾನು, ಈ ಕಡೆ ಎಲ್ಲ ಫ್ಲೋ ಮಾಡ್ತಿಲ್ಲ, ಬರೀ ಆ ಕಡೆ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಗಿಡ ಬರಲ್ಲ ನೋಡಿ, ಮಣ್ಣು ಎಷ್ಟೇ ಇದು ಮಾಡಿದ್ರು ಸಿಗಲ್ಲ. ಈ ಥರನೇ ಇದೆ ಜಾಸ್ತಿ. ಸ್ವಲ್ಪ ಟ್ರ್ಯಾಕ್ಟರಲ್ಲೇ ಮಾಡಿಸ್ಬೇಕಿತ್ತು ಆವಾಗಲೇ, ಇವಾಗ ಆಗಲ್ಲ. ಸೊ ಅಷ್ಟೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಈಗ ಊಟ ಮಾಡಿಕೊಂಡು ನೆಕ್ಸ್ಟು ಆ ಬದುಗಳ ಮೇಲೆ ಸೀಡ್ಸ್ ಹಾಕ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ, ಮಾಡಬೇಕು. ಈಗ ನೋಡೋಣ ಹೇಗೆ ಮಾಡ್ತೀವಿ ಏನಂತ. ನೋಡಿ ಸೀಡ್ಸ್ ಹಾಕ್ತಿದ್ದೀನಿ ನಾನು. ಫಸ್ಟ್ ಲೈನಲ್ಲಿ ಪಾಲಕ್ ಹಾಕಿದ್ದೀನಿ, ಮೆಂತೆ ಹಾಕಿದ್ದೀನಿ, ನೆಕ್ಸ್ಟ್ ಪಾಲಕ್ ಹಾಕಿದ್ದೀನಿ, ಇಲ್ಲಿ ದಂಟು ಹಾಕಿದ್ದೀನಿ, ಇಲ್ಲಿಗೆ ಬೀನ್ಸ್ ಹಾಕ್ತಿದ್ದೀನಿ. ನೋಡೋಣ ಮಳೆ ಹೆಂಗೆ ಬರುತ್ತೆ ಅಂತ. ಮಳೆ ಬರೋದ್ಮೇಲೆ ಡಿಪೆಂಡ್ ಆಗುತ್ತೆ ಬೆಳೆಯೋದೆಲ್ಲ. ಅಂದರೆ ಚೆನ್ನಾಗಿರುತ್ತೆ, ಇದೆಲ್ಲ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಅನಿಸುತ್ತೆ. ಸೀಡ್ಸು ನಾನು ಟೆರೆಸ್ ಗಾರ್ಡನಿಂಗ್ ಮಾಡ್ತಿದ್ದೀನಲ್ಲ, ಅಲ್ಲೇ ಸೀಡ್ಸ್ ಎಷ್ಟೊಂದಿದೆ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಬಂದಿಲ್ಲ ಅಂದರೂ ಏನು ಲಾಸ್ ಏನಿಲ್ಲ, ಇದು ಎಕ್ಸ್ಪರಿಮೆಂಟ್ ಅಷ್ಟೇ. ಇದು ಇದನ್ನು ಅಟ್ಲೀಸ್ಟ್ ಒಂದು 3 ದಿನಕ್ಕೆ ಮಳೆ ಬಂದರೆ ಸರಿ.
ಮೊಳಕೆ ಆಗುತ್ತೆ. ಈಗ ಹೆಂಗಿದ್ರು ಒದ್ದೆ ಇದೆಯಲ್ಲ ನೆಲ, ಅದಕ್ಕೆ ಹಾಕ್ತಿದ್ದೀವಿ ನೋಡೋಣ. ನಿಮ್ಗೆ ಹೆಂಗೆ ಅನ್ಸುತ್ತೆ? ಆಗ್ತಿದ್ದೀನಲ್ಲ ಇವೆಲ್ಲ ಚೆನ್ನಾಗಿದೆ. ಏನೋ ಒಂಥರ ಬ್ಯಾಕ್ ಯಾರ್ಡಲ್ಲಿ ಬೆಳೆಸ್ತಿರಲ್ಲ, ಬ್ಯಾಕ್ ಯಾರ್ಡ್ ಗಾರ್ಡನಿಂಗ್ ಆ ಥರ. ಇಲ್ಲಿ ರೂಮ್ ಕಟ್ಟಿದ್ಮೇಲೆ ಅದರಿಂದ ಕಡೆಯಲ್ಲಿ ಬರುತ್ತಾ ಇಲ್ವಾ ಗೊತ್ತಿಲ್ಲ. ನಾವ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಬರ್ತೀವಲ್ಲ, ಗೊತ್ತಿಲ್ಲ, ನೋಡೋಣ. ಇಷ್ಟಿಗೆ ಕೆಲಸಗಳಿದೆ ಅಲ್ವಾ, ಟ್ರಾನ್ಸ್ಫಾರ್ಮರ್ದೆಲ್ಲ ಬಂದು ನೋಡ್ತಿರ್ತೀರಲ್ಲ ನೀವಾದ್ರೂ ಅಟ್ಲೀಸ್ಟ್. ಹೌದು, ನೋಡೋಣ ಹೇಗೆ ಅಂತ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇನ್ನು ಇದೆ, ಇನ್ನು 1 2 3 4 5 ಇದೆ. ನೋಡೋಣ. ಇಷ್ಟು ಪೆಟ್ಟಿದ್ರೆ ನೆಲ ಮೊಳಕೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ನಾಳೆ ಗೇಟ್ ಕೂರಿಸ್ತಾರೆ. ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೆಂಗಿದೆ ಕೆಲಸ? ಕಷ್ಟನಾ ಈಸಿನಾ ಈ ತರ ಕೆಲಸ ಎಲ್ಲ? ಜಿಮ್ಮಲ್ಲಿ ಡಂಬೆಲ್ ಎತ್ಬೋದು, ಹಾ, ಇದೆಲ್ಲ ಮಾಡಕ್ಕೆ ಬೇರೆ ಸ್ಕಿಲ್ಸ್ ಬೇಕು. ಪಾಪ ನೋಡಿ, ಅವ್ರ ವಯಸ್ಸಾದವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವರೆಲ್ಲ ತುಂಬಾ ಗಟ್ಟಿ ಇರ್ತಾರೆ. ಹಳ್ಳಿ ಜನ ಹಳ್ಳಿ ಊಟ ತಿಂದು ಬೆಳೆದಿರ್ತಾರೆ. ನಮ್ಗೇನು ಏನು ಸಿಗಲ್ವಲ್ಲ ಸಿಟಿಲೆಲ್ಲ, ಚೆನ್ನಾಗೇ ಇರಲ್ಲ, ಎಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ. ನಾಳೆ ಗೇಟ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಕೆಲಸ ಇನ್ನ ಮುಗ್ದಿಲ್ಲ ಗೇಟ್ದೆಲ್ಲ. ನಾವಿವತ್ತು ಹಾಕ್ಸ್ಬೋದು ಅಂತ ಬಂದ್ವಿ. ಅವ್ರು ನೋಡಿದ್ರೆ ಇನ್ನು ವೆಲ್ಡಿಂಗ್ ಶಾಪಲ್ಲಿ ಅವ್ರ ಕೆಲಸನೇ ಮಾಡಿಲ್ಲ ಗೇಟ್ ಅವರು. ಆದ್ರಿಂದ ಟೀ ಕುಡಿಯೋದಕ್ಕೆ ಇಷ್ಟಪಡ್ತೀರಲ್ವ, ಜ್ಯೂಸ್ ಕುಡ್ದಿದ್ದಾಯ್ತು, ಈಗ ಟೀ ಕುಡೀರಿ. ಟೀ ಕುಡಿಯೋದಕ್ಕೆ ಇದೊಂದು ಇನ್ಸ್ಟಂಟ್ ಮಸಾಲಾ ಚಾಯ್ ಇದೆ. ಯಾವ್ದು? ರೆಡ್ ಲೇಬಲ್ ಅವ್ರದ್ದು. ನಾನೇನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ ಇದನ್ನ, ನಾನು ಆರ್ಡರ್ ಮಾಡಿರೋದು, ನೀವಲ್ಲ. ಇದಾದ್ಮೇಲೆ ತುಂಬಾ ಬಿಸಿ ಇದೆ ಅದು ನೀರು. ಬಿಸಿ ನೀರು ಇದು 24 hours ಹಾಟ್, 24 hours ಕೋಲ್ಡ್ ಥರ್ಮೋಸ್ಟಾಟ್. ಇದು ನಮ್ಮ ಸ್ಕೂಲಿಂದ ಕೊಟ್ಟಿರೋದು, ತುಂಬಾ ಹೆಲ್ಪ್ ಆಯ್ತು ನೋಡಿ. ಸಾಕು ಸಾಕು ಸಾಕು. ಸೊ ಇದಕ್ಕೆ ಈ ಥರ ಹಾಕಿ ಮಿಕ್ಸ್ ಮಾಡಿ. ಕಮ್ ಅಂತ ಇದೆ, ಇಲಾಚಿ ಸ್ಮೆಲ್ಲು. ಈ ತರ ಬಂದಾಗ ಎಲ್ಲಿ ಟೀ ಕಾಫಿ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಬಿಸಿ ಬಿಸಿಯಾಗಿ ನೀರು ತಂದ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಶಾಶೆಟ್ಸ್ ಬರುತ್ತೆ, ತಂದ್ಬಿಟ್ರೆ ಸಾಕು. ನೋಡೋಣ, ಟೇಸ್ಟ್ ಮಾಡಿ ನೋಡಿ ನೋಡೋಣ ಸ್ವಲ್ಪ. ಅದೇ ನನಗೊಂದು ಮಾಡಿಕೊಟ್ರು ಇವರು, ಮತ್ತೆ ಅಲ್ಲಿಬ್ರು ಕೆಲಸ ಮಾಡ್ತಿದಾರಲ್ಲ ಅವ್ರಿಗೊಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಿದ್ದಾರೆ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದೆ. ಹೇಳಿ, ಕುಡ್ಬಿಡ್ತೀವಿ. ಟೀ, ಇನ್ಸ್ಟಂಟ್ ಟೀ. ಚೆನ್ನಾಗಿದ್ಯಾ? ಮಸಾಲಾ ಟೀ. ಎಲ್ಲ ಟ್ಯಾನ್ ಆಗೋಗಿದೆ, ಪುರಿ ಬರ್ತಿದೆ. ನಾನೇನು ಒಳಗೆಲ್ಲ ಕಚ್ಬಿಡ್ತೇನೆ ಅಂದ್ಕೊಂಡೆ. ಬನ್ ಆಗಿದೆ, ಅದಕ್ಕೆ ಇಲ್ಲೆಲ್ಲ ಉರಿತಿದೆ. ಆ ಲೈನು ಫುಲ್ಲು ಇದಾಯ್ತು, ಅವರೇ ಆಯಿತು. ಲೈನ್ ಫುಲ್ಲು ಅಲ್ಸಂದೆ ಆಯಿತು. ಈ ಲೈನ್ ಬಂದು ಅವರೇ ಹಾಕ್ತೀವಿ ನೋಡಿ. ಈ ಥರ ಬದು ಇದೆಯಲ್ಲ, ಈ ಥರ ಬದು ಮೇಲೆ ಹಾಕ್ಕೊಂಡು ಹೋದರೆ ಅದು ಹೆಂಗಿದ್ರು ಬಳ್ಳಿ ಥರ ಅಲ್ವಾ, ಹಬ್ಬುತ್ತೆ. ಏನು ಜಾಸ್ತಿ ರೂಟ್ಸ್ ಏನು ಬಿಟ್ಕೊಳ್ಳಲ್ಲ. ಜಸ್ಟು ಬಂದು ಕಾಯೆಲ್ಲ ಆದಮೇಲೆ ಅದೇ ಒಣಗೋಗುತ್ತೆ. ಅದೇನಷ್ಟು ಕೆಲಸ ಇರಲ್ಲ. ಪ್ಲಸ್ ಮಣ್ಣನ್ನೆಲ್ಲ ಹಿಡಿದಿಡುತ್ತೆ ಬೇರು. ಹಿಡಿದಿಡುತ್ತೆ. ಅದಕ್ಕೆ ನೋಡಿ ಈ ಥರ ಸುಮ್ಮನೆ ಜಸ್ಟ್ ಹಿಂಗೆ ಕೈಯಲ್ಲಿ ಮಾಡಿ ಹಿಂಗೆ ಹಾಕ್ಬಿಡೋದು, ಒಂದು ಮುಚ್ಚಿಬಿಡೋದು ಅಷ್ಟೇ. ಇದು ತುಂಬ ಮಳೆ ಬಂದಿದೆಯಲ್ಲ, ಸೊ ಹಾಗೇ ಮೊಳಕೆ ಬಂದು ಗಿಡ ಬರುತ್ತೆ. ನೀರು ಹಾಕೋ ಅವಶ್ಯಕತೆ ಇರಲ್ಲ ದಿನ. ಹಂಗೇ ಹಾಕಕ್ಕೆ ಮಳೆ ಬರುತ್ತಲ್ಲ, ಇಟ್ಸ್ ಓಕೆ ಆಗುತ್ತೆ. ಫುಲ್ಲು ಅದು ಫುಲ್ಲು ಹಾಕ್ಬಿಟ್ರೆ ಚೆನ್ನಾಗಿ ಮನೆಗೆ ಆಗುತ್ತೆ ನಮಗೆ. ಹಾಕ್ತಿದ್ದೀನಿ.
ನೋಡಿ ನನ್ನ ಕಾಲು ಹೆಂಗಾಗಿದೆ ಗೊತ್ತಾ? ಬನ್ನಿ ಮುಂದೆ ತೋರಿಸ್ತೀನಿ ನನ್ನ ಕಾಲು. ಇಲ್ಲಿ ನೋಡಿ, ಹಿಂಗೆ ಇಟ್ಟರೆ ಒಳಗಡೆ ಹೋಗುತ್ತೆ, ಅಷ್ಟು ಎಂದೋ ಹೋಗಿದೆ ನೋಡಿ. ಬಿಟ್ಟರೆ ಫುಲ್ಲು ನನ್ನ ಕಾಲು ನೋಡಿ ನೋಡಿ ಫುಲ್ಲು ಹೋಗ್ತಿದೆ ಹಿಂಗೆ ಕಾಲೆಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅವರೇ ಆಯಿತು. ಈ ಬದು ಮೇಲೆ ಏನಾಗ್ತಿದ್ದೀನಿ ಅಂದರೆ ತೊಗರಿ ಕಾಳು ಹಾಕ್ತಿದ್ದೀನಿ. ಫುಲ್ಲು ಸ್ವಲ್ಪ ಬದು ಹೈಟ್ ಇದೆ, ಸ್ವಲ್ಪ ಅಗಲನೂ ಇದೆ. ತೊಗರಿ ಹಾಕಿದ್ರೆ ಚಂದ, ಇಲ್ಲಿ ಮನೆಗೆಲ್ಲ ಚೆನ್ನಾಗಾಗುತ್ತೆ ನೋಡಿ. ಫುಲ್ಲು ಹಂಗೆ ಹಾಕ್ಕೊಂಡು ಹೋಗ್ತೀನಿ ಇಲ್ಲೇ. ಅಷ್ಟು ಹಿಂಗೆ ಒಂದು ಅಂದ್ಬಿಟ್ಟು ಒಂದೊಂದು ಸೀಡ್ಸು ಹಾಕ್ಕೊಂಡು ಹೋಗ್ಬೇಕು. ಹಿಂಗೆ ಹಾಕ್ಕೊಂಡು ಹೋಗೋದು. ಇನ್ನು ನೋಡಿ, ಅದು ಸನ್ಬರ್ನ್ ಆಗೋಗಿದ್ದೀನಿ ಅಂತ ಅನಿಸುತ್ತೆ. ಮನೆಗೆ ಹೋದ್ಮೇಲೆ ನಾಳೆ ಗೊತ್ತಾಗುತ್ತೆ. ಫುಲ್ಲು ಟಯರ್ಡ್ ಆಗಿದೆ, ಕೈಯೆಲ್ಲ ಉರಿ ಬರ್ತಿದೆ. ಏನಕ್ಕೆ ಅಂತಂದರೆ ಇದು ಸೀಡ್ಸ್ ಮೇಲೆ ಕೋಟ್ ಮಾಡಿರ್ತಾರೆ, ಏನು ಕೆಡಬಾರ್ದು ಸೀಡ್ಸು ಹಂಗೆ ಪ್ರಿಸರ್ವ್ ಮಾಡೋಕ್ಕೆ ಅಂತ ಅನಿಸುತ್ತೇನೋ. ಸೊ ಅದೆಲ್ಲ ಸ್ವಲ್ಪ ಕೈಯೆಲ್ಲ ಉರಿ ಬರ್ತಿದೆ. ನಾನು ಏನಿದು ಹುಳ ಏನೋ ಕಚ್ಬಿಡ್ತೇನೋ ಅಂದ್ಕೊಂಡೆ, ಬಟ್ ಹುಳ ಅಲ್ಲ, ಸೀಡ್ಸ್ ಇದು ಏನೋ ಕೋಟ್ ಮಾಡಿದ್ದಾರೆ ವೈಟಾಗೆ, ಅದು ಸ್ವಲ್ಪ ಉರಿ ಬರ್ತಿದೆ. ಅದೇ ಇಷ್ಟು ಫುಲ್ಲಲ್ಲಿ ಹೋಗ್ಬಿಡ್ಬೇಕು. ಇನ್ನೊಂದು 20 ನಿಮಿಷದ ಕೆಲಸ ಇದು ಈಗ. ಸುಮ್ಮನೆ ಹಾಗೆ ಒಂದ್ಸತಿ ಕೇಳಿಸ್ಕೊಳ್ಳಿ. ಅಷ್ಟು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಟೈಮ್ನಲ್ಲಿ ಸೌಂಡ್ ಕೇಳಿಸ್ಕೊಳ್ಳಿ. ಪಕ್ಷಿಗಳು, ಮೇಕೆ, ಕುರಿ, ಕಪ್ಪೆಗಳು ಈ ಮಳೆಗಾಲಕ್ಕೆ. ಫಾರ್ಮಿಂಗಲ್ಲಿ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಈ ಒಂದು ಅನುಭವನ ಪಡೆಯೋಕ್ಕಂತಾನೆ ಮೇಯ್ನ್ ಮಾಡ್ತಿರೋದು. ಆ ಬೆಂಗಳೂರು ಟ್ರಾಫಿಕ್ಕು, ಆ ಪೊಲ್ಯೂಷನ್ನು, ಆ ನಾಯ್ಸು ತಲೆ ಕೆಟ್ಟೋಗ್ಬಿಡುತ್ತೆ. ಅಟ್ಲೀಸ್ಟ್ ಅದನ್ನೆಲ್ಲ ಮರೆತು ಒಂದು ದಿನ ವೀಕೆಂಡಲ್ಲಿ ಬಂದು ನೇಚರಲ್ಲಿ ಕಾಲ ಕಳೆದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆ ಒಂದಕ್ಕೋಸ್ಕರನೇ ಇದೆಲ್ಲ. ಜೊತೆಗೆ ಫ್ಯೂಚರ್ ಕೂಡ ನಾವಾಯಿತು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಬೇಕು. ಅವರು ಸಿಟಿಲೇ ಬೆಳೀತಾರೆ ಹುಟ್ಟಿ, ಅದು ಇಂಥ ಒಂದು ಎನ್ವೈರ್ಮೆಂಟಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ಅವ್ರಿಗೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಲೈಫ್ನಲ್ಲಿ. ನಮ್ಮ ತಾತಂದರು ಮಾಡಿದ್ದು, ಅವ್ರು ತಿಂದಿದ್ದು ಊಟ ಆಗಲಿ, ಅವ್ರ ಪಟ್ಟಿದ ಶ್ರಮ, ಆಮೇಲೆ ಅವ್ರಿಗಿದ್ದಿದ್ದು ಆರೋಗ್ಯ, ಹಂಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಬಂದಿದೆ. ಈಗ ನಮ್ಮಿಂದ ನೆಕ್ಸ್ಟು ನಮ್ಮ ಮಕ್ಕಳು ಅವ್ರು ಕಂಪ್ಲೀಟಾಗಿ ಒಂದು ಅರ್ಬನ್ ಜಂಗಲ್ನಲ್ಲೇ ಇದ್ದು ಅವ್ರಿಗೆ ಸಿಗಬೇಕಾಗಿರೋಂತಹ ಒಂದು ಆರೋಗ್ಯ ಅವೆಲ್ಲ ಕೊಡೋದಕ್ಕೆ ಇವೆಲ್ಲ ಒಂದು ಒಳ್ಳೆಯ ರೀಸನ್ ನಮಗೆ ಫಾರ್ಮ್ ಮಾಡೋದಕ್ಕೆ. ಸೊ ಆ ಒಂದು ರೀಸನ್ಗೋಸ್ಕರನೇ ಇದೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಪ್ರಿಸರ್ವ್ ಮಾಡಿಕೊಡ್ಬೇಕು. ಏನಾದರೂ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಾಡರ್ನೈಸೇಷನ್ನು ಎಲ್ಲಿ ತನಕ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹತ್ರನೇ. ಈಗ ದೊಡ್ಡಬಳ್ಳಾಪುರ ಗ್ರೇಟರ್ ಬೆಂಗಳೂರು ಆಗಿರೋ ಥರ ಚಿಕ್ಕಬಳ್ಳಾಪುರ ಏನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಇದು ಬೇರೆ ಡಿಸ್ಟ್ರಿಕ್ಟ್. ಇದು ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸೇರಲ್ಲ. ಅಂದರೂ ಕೂಡ ಅದ್ರದ್ದು ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅದು ಏರ್ಪೋರ್ಟಿಗೆ ಹತ್ತಿರ ಇದೆ. ಈಗಾಗಲೇ ಇಂಡಸ್ಟ್ರಿಯಲೈಸೇಷನ್ ನಡೀತಾ ಇದೆ ಎಲ್ಲ ಕಡೆ. ಆ ಒಂದು ಸ್ಪೀಡ್ನಲ್ಲಿ, ಆ ಒಂದು ರೇಸಲ್ಲಿ ಇದು ಏನಾದರೂ ಸೇರ್ಕೊಂಡ್ಬಿಡುತ್ತಾ ಅನ್ನೋದೇ ಗೊತ್ತಿಲ್ಲ. ನೋಡೋಣ ಹೇಗೆ ಅಂತ. ಎಕ್ಕದ ಗಿಡ ಅಕ್ಷತಾ ಫುಲ್ಲು ಇವತ್ತು ಬಿತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಕೂಲಿ ಕೆಲಸದವಳು ಇವತ್ತು. ನಮ್ಮ ಜಾಗದಲ್ಲಿ ನಾವು ಕೂಲಿಗಳಲ್ಲ, ನಾವು ಏನೇ ಮಾಡಿದ್ರು ನಮ್ಮ ಸಂತೋಷಕ್ಕೆ, ನಮ್ಮ ಇದಕ್ಕೆ ಮಾಡ್ತೀವಿ. ನಾವು ಯಾರನ್ನೂ ಕಾಯಕ್ಕಾಗಲ್ಲ, ಇದೆಲ್ಲ ಜನ ಸಿಗಲ್ಲ. ನಾವು ದೇವರ ಕಲ್ ಮಾಡ್ಸಕ್ ತಗೊಂಡಿಲ್ಲ, ಭೂಮಿನ ನಾವೇ ಮಾಡಬೇಕು ಅಂತ ತಗೊಂಡಿರೋದು ನಾವು. ಬಟ್ ಏನಂದ್ರೆ ಎಲ್ಲದನ್ನು ನಾವೇ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೆಲವು ಮಾಡೋರು ಮಾಡಲೇಬೇಕು. ಪ್ರೊಫೆಷನಲ್ಸ್ ಏನೇನು ಮಾಡಬೇಕು ಮಾಡ್ತಾರೆ. ಇವಾಗ ನೋಡಿ, ಅಲ್ಲಿ ಇಷ್ಟೊತ್ತು ಹಳ್ಳ ತೊಡೆದ್ರು ಗೇಟ್ ನಿಲ್ಸೋದಕ್ಕೋಸ್ಕರ. ನಾನು ನಿಜ ಹೇಳ್ತೀನಿ, ಆ ವಯಸ್ಸಾಗಿದ್ದವರು ತಾತಾಗ ಏನಿಲ್ಲ ಅಂದರೂ
60 ಮೇಲಂತೂ ಆಗಿದೆ ಅವರು. 60 ಮೇಲೆ ಇನ್ನೂ 70 ಹತ್ರ ಇದ್ರು ಇರ್ಬೋದೇನೋ, ಅಷ್ಟು ವಯಸ್ಸಾಗಿರೋ ತರ ಕಾಣಿಸಿದ್ರು. ಅವರು ಆ ಹಳ್ಳ ತೋಡ್ತಾ ಇದ್ದಿದ್ದನ್ನ ನಾನು ಸ್ವಲ್ಪ ತೀಸ್ಕೊಂಡು ಕೊಡಿ, ನಾನು ತೋಡ್ತೀನಿ ಅಂದ. ನಿಜವಲ್ಲೂ 1/4 ಗಂಟೆ ಮೇಲೆ ಆಗಲಿಲ್ಲ ನನಗೆ. ನಾನು ಅಷ್ಟು ವೀಕ್ ಇದೀನೋ, ನಾವು ತಿನ್ನೋ ಊಟ ನಮ್ಮನ್ನ ಅಷ್ಟು ವೀಕ್ ಮಾಡ್ತಾ ಇದೆಯೋ, ಅಥವಾ ಅವ್ರು ಅಷ್ಟು ಸ್ಟ್ರಾಂಗ್ ಇದಾರೋ ಏನಂತ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ನಾವು ಹಳ್ಳಿಯವರಷ್ಟಂತೂ ಸ್ಟ್ರಾಂಗ್ ಬರೋ ಚಾನ್ಸೇ ಇಲ್ಲ. ಅದಕ್ಕೇನೆ ನೀವು ನೋಡ್ಬೋದು, ಯಾವುದಾದ್ರೂ ಸ್ಪೋರ್ಟ್ಸ್ ಆಗಲಿ ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಇದ್ದಾಗ, ನೀವು ಇಂಟರ್ ಕಾಲೇಜ್ ಈ ಡಿಸ್ಟಿಕ್ ಲೆವೆಲ್ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಎಲ್ಲ ಆದಾಗ ಹಳ್ಳಿಯಿಂದ ಬರೋರು ಎಷ್ಟು ರಗ್ಗಡ್ಡಾಗಿರ್ತಾರೆ, ಅವ್ರು ಎಷ್ಟು ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ಅವ್ರ ಮುಂದೆ ನಾವೇನೂ ಇರೋಲ್ಲ. ಸೊ ಅದು ಏನಕ್ಕೆ ಅಂದರೆ ಆ ವಾತಾವರಣ, ಆ ಊಟ, ಜೆನೆಟಿಕ್ಸ್ ಕೂಡ ಒಂದು ಮೇಯ್ನು. ಸೊ ಇದೆಲ್ಲ ಇರೋದಕ್ಕೆ ಆಗಿರೋದು. ನಿಜವಲ್ಲೂ ನಾವೆಲ್ಲ ಅಂತೂ ಮಾಡೋಕ್ಕಾಗಲ್ಲ, ಕೈಲಾದಷ್ಟಂತೂ ಮಾಡ್ತಾಯಿದ್ದೀವಿ. ಬಟ್ ಇದರಿಂದ ಒಂದಂತೂ ನಿಜ, ಇನ್ನೂ ಚೆನ್ನಾಗೆ ನಾವು ಕಷ್ಟಪಟ್ಟು ದುಡಿಬೇಕು. ಮೈ ಬಗ್ಗಿಸಿದ್ರೇ ಆರೋಗ್ಯ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಅವ್ರ ಥರ ನಾವು ಹಳ್ಳಿಯವ್ರ ಥರ ಗಟ್ಮುಟ್ಟಾಗಿರಬೇಕು ಅಂದರೆ ನಾವು ಅದೇ ಥರನೇ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು. ಅಫ್ಕೋರ್ಸ್ ಇವಾಗ ಜಿಮ್ ಅದು ಇದು ಅಂತ ಹೋಗ್ತೀವಿ, ಬಟ್ ಅದು ಇದ್ರ ಮುಂದೆ ಏನೂ ಇಲ್ಲ. ವರ್ಕಿಂಗ್ ಮಸಲ್ ಬೇರೆ, ಈ ಬಾಡಿ ಬಿಲ್ಡಿಂಗ್ ಮಾಡುವಂಥ ಇದೇ ಬೇರೆ. ಸೊ ನಾವು ಕಷ್ಟಪಟ್ಟು ದುಡಿಬೇಕು. ಅಂತೂ ಇಂತೂ ಮುಗೀತು ಕೆಲಸ. ಗೇಟ್ ಕೆಲಸ ಮಾಡ್ತಾರೆ, ನಾಳೆ ಅಥವಾ ನಾಳೆದು ಗುಂಡಿ ಎಲ್ಲ ತೋಡಿದ್ದಾರೆ. ನಂದು ಎಲ್ಲ ಬಾರ್ಡರ್ಸ್ಗೂ ಬದುಗೂ ಎಲ್ಲ ಅವರೇ ತೊಗರಿ ಅಲಸಂದೆ ಎಲ್ಲ ಹಾಕಿ ಮುಗೀತು. ಮತ್ತು ನಂದು ಅಲ್ಲಿ ಒಂದಷ್ಟು ಜಾಗ ಮಾಡ್ಕೊಂಡಿದ್ದೀನಿ ಆ ಕಡೆ ಸೈಡಲ್ಲಿ. ಅಲ್ಲಿ ಸೊಪ್ಪು ಗಿಡ ಮತ್ತು ಸ್ವಲ್ಪ ಕ್ಯಾರೆಟು, ಇದು ಬದನೆಕಾಯಿ, ಬೀನ್ಸು ಎಲ್ಲ ಹಾಕ್ಬಿಟ್ಟು ಬಂದೆ. ಇವತ್ತು ಮುಗೀತು, ಇವತ್ತಿಗೆ ಕೆಲಸ ಮುಗೀತು. ಇನ್ನು ನಾಳೆ ಮಂಡೇ, ಸಂಡೇ ಮುಗ್ದೋಯ್ತು ಇವತ್ತು ಫುಲ್ಲು ಇಲ್ಲೇನೆ. ನಾಳೆಯಿಂದ ಕೆಲಸ ಆಸ್ ಯೂಶುವಲ್. ಮಂಡೇ ಟು ಟಿಲ್ ಸ್ಯಾಟರ್ಡೇ ಕೆಲಸ, ಆಮೇಲೆ ಸಂಡೇ ನೋಡಬೇಕು ಏನಾಗುತ್ತೆ ಅಂತ. ಓಕೆ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ನಮಗೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಮುಂದಿನ ಅಪ್ಡೇಟ್ಸ್ ಜೊತೆ ಸಿಗೋಣಂತೆ. ಬಾಯ್.